ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನ್ನಲ್ಲಿ 5,000ದಿಂದ 25 ಲಕ್ಷದವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಈ ಅಪ್ಲಿಕೇಶನ್ನಲ್ಲಿ ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಟೂ ವೀಲರ್ ಲೋನ್ ಆಗಿರ್ಬೋದು, ಎಲ್ಲ ಥರದ ಲೋನ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ನಲ್ಲಿ ಕೊಡ್ತಾರೆ. ಸೊ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ. ಸೊ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ಸ್ ಅನ್ನೋದು ಕಾಣಿಸುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮಗೆ ತೆಲುಗು ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತು ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅನ್ನೋದು ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನನ್ನ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ. ಇಲ್ಲಿ ನನ್ನ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಲಾಗಿನ್ ಅನ್ನೋದು ಕೊಟ್ಟರೆ ನನಗೆ ಒಂದು OTP ಅನ್ನೋದು ಬರುತ್ತೆ. OTP ಅನ್ನೋದು ಟೈಪ್ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ವಿಡಿಯೋ ನೋಡ್ತಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಈ ಬೆಸ್ಟ್ ಆ್ಯಪ್ ಲಿಂಕ್ ಅಲ್ಲಿ ನಿಮಗೆ 5,000ದಿಂದ 1 ಲಕ್ಷದವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಮೈನ್ ಅಪ್ಲಿಕೇಶನ್ಗೆ ಬರೋದಾದ್ರೆ ನಾನು ಈಗ ನನ್ನ ಪಿನ್ MPIN ಅಂತ ಒಂದು ಬರುತ್ತೆ, ಪಿನ್ ಅಂತ ಬರುತ್ತೆ, MPIN ಅಲ್ಲ. ಆ ಪಿನ್ ಕೊಟ್ಬಿಟ್ಟು ನಾನು ಲಾಗಿನ್ ಅನ್ನೋದು ಮಾಡ್ತಿದ್ದೀನಿ, ನೋಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣಿಸ್ತಿದೆ ಇನ್ಸ್ಟಂಟ್ ಪರ್ಸನಲ್ ಲೋನು, ಮತ್ತು ಟೂ ವೀಲರ್ ಲೋನು, ಮತ್ತು ಇಲ್ಲಿ ಹೌಸಿಂಗ್ ಲೋನು. ಇಲ್ಲಿ ನಿಮಗೆ ಎಲ್ಲ ಥರದ ಲೋನ್ಸ್ ಅನ್ನೋದು ಅವೈಲಬಲ್ ಇರುತ್ತೆ ಈ ಅಪ್ಲಿಕೇಶನಲ್ಲಿ. ಇಲ್ಲಿ ನೋಡ್ಕೋಬೋದು ಮೈಕ್ರೋ ಲೋನು, ಬಿಸ್ನೆಸ್ ಲೋನು, ಈ ಥರ ಎಲ್ಲ ಕಾಣಿಸ್ತಿರುತ್ತೆ. ನಿಮಗೆ ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಅಂತ ಇದೆ, ಮತ್ತು ಲೋನ್ CA ಮತ್ತು CS ಅಂತ ಇದೆ. ಸೊ ನಿಮಗೆ ಲೋನ್ ಫಾರ್ ಡಾಕ್ಟರ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಸೊ ನೀವು ಯಾವ ಲೋನ್ಸ್ ಬೇಕಿದ್ರೂ ತೊಗೋಬೋದು. ಈಗ ಇನ್ಸ್ಟಂಟ್ ಪರ್ಸನಲ್ ಲೋನ್ಗೆ ಅಪ್ಲೈ ಅನ್ನೋದು ಮಾಡೋಣ. ಇಲ್ಲಿ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಪಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಕೇಳುತ್ತೆ. ಇಲ್ಲಿ ಅಪ್ಲೈಡ್ ಲೋನ್ಸ್ ಯಾವುದಾದ್ರೂ ಇದ್ದರೆ ಅಪ್ಲೈಡ್ ಲೋನ್ಸ್ ಅನ್ನೋದು ತೋರಿಸುತ್ತೆ. ಇಲ್ಲಿ ಮೈ ಲೋನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರೂ ತೊಗೊಂಡಿದ್ರೆ ಅದು ಅನ್ನೋದು ಇರುತ್ತೆ, ಇಲ್ಲಿ ನೋಡ್ಕೋಬೋದು ನಿಮಗೆ. ಸೊ ಅಪ್ಲೈಡ್ ಲೋನ್ಸ್ಗೆ ಹೋಗೋಣ. ಅದಕ್ಕೆ MT ಅನ್ನೋದು ಇದೆ. ಅಪ್ಲೈ ಲೋನ್ಸ್ಗೆ ಹೋಗೋಣ. ಇಲ್ಲಿ ಇನ್ಸ್ಟಂಟ್ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿತ್ತು ತಕ್ಷಣ ಅಪ್ಲೈ ನೋವು ಅಂತ ಕೇಳುತ್ತಲ್ಲ, ಅಪ್ಲೈ ನೋವು ಕೊಡಬೇಕಾಗುತ್ತೆ. ನಿಮಗೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ಮತ್ತು ಮೊಬೈಲ್ ನಂಬರು, ಮತ್ತು ಇಮೇಲ್ ಅಡ್ರೆಸ್ಸು ಇದನ್ನೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ. ಕರೆಂಟ್ ಪಿನ್ ಕೋಡು ಮತ್ತು ಪಾನ್ ಕಾರ್ಡ್ ನಂಬರು ಇದನ್ನೆಲ್ಲ ನೀವು ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಎಲಿಜಿಬಿಲಿಟಿ ಚೆಕ್ ಅಂತ ಒಂದು ಬರುತ್ತೆ. ಈ ಆಪ್ಷನಲ್ಲಿ ನಿಮಗೆ ಎಷ್ಟು ಕೊಡ್ತಾರೆ ಸಾಲ ಅನ್ನೋದು ನಿಮಗೆ ತೋರಿಸ್ಕೊಟ್ಬಿಡ್ತಾರೆ, ಅವರು ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಟ್ಬಿಡ್ತಾರೆ. ಮತ್ತು ಇಲ್ಲಿ ನೋಡ್ಕೋಬೋದು ಎಷ್ಟು ಅಮೌಂಟ್ ಬೇಕು ಅಂತ ಕೇಳ್ತಿರುತ್ತೆ. ನಿಮಗೆ 50,000 ಬೇಕಾ, 7 ಲಕ್ಷದವರೆಗೂ ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಇಲ್ಲಿ ರೆಂಟೆಡ್ ಓನಡ್ ಹೌಸ್ ಅಂತ ಕೊಡಬೇಕಾಗುತ್ತೆ. ಆ್ಯನ್ಯುವಲ್ ಇನ್ಕಮ್ ಎಷ್ಟು ಬರ್ತಿದೆ, ಮತ್ತು ಎಜುಕೇಷನ್ ಏನು ಕ್ವಾಲಿಫಿಕೇಷನ್ ಆಗಿದೆ, CS ಗ್ರ್ಯಾಜುಯೇಷನ್ಸಾ, ನಾನ್ ಗ್ರ್ಯಾಜುಯೇಟ್ ಅಂತ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ನಿಮಗೆ ಆಪ್ಷನ್ ಅನ್ನೋದು ಕಾಣ್ತಿದೆ. ಸ್ಯಾಲರಿಡು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಇಬ್ರಿಗೂ ಕೊಡ್ತಾರೆ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದು. ತುಂಬ ಒಳ್ಳೆ ಅಪ್ಲಿಕೇಶನ್ನು, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಟೂ ವೀಲರ್ ಲೋನ್ಗೆ ಏನಾದರೂ ಮಾಡಿದ್ದೀರಾ, ಅಪ್ಲೈ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ EMI ಪೇ ಮಾಡಿ ಅಂತ ಹೇಳ್ಬಿಟ್ಟು ಈ ಥರ ಇರುತ್ತೆ ಈ ಅಪ್ಲಿಕೇಶನಲ್ಲಿ. ಸೊ ಆರಾಮಾಗಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಸೊ ಕ್ವಿಕ್ಕಾಗಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 50,000ದಿಂದ 25 ಲಕ್ಷದವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. 12 ತಿಂಗಳಿಂದ 60 ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 10 ಲಕ್ಷ ಸಾಲ ತಗೊಂತಿದ್ದೀರಾ ಅಂದ್ಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟು 12% ಪರ್ ಆ್ಯನಮ್ ಅಂತ ಇರುತ್ತೆ. ಟೆನ್ಯೂರ್ ನೋಡೋದಾದರೆ 48 ತಿಂಗಳು ತೊಗೊಂಡಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸು 2% ಅನ್ನೋದು ಪೇ ಮಾಡ್ಕೊತಾರೆ. ಬ್ರೋಕರಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 7,000 ರೂಪಾಯಿ ಅನ್ನೋದು ಕಟ್ ಮಾಡ್ಕೊತಾರೆ. ನಿಮಗೆ ಟೋಟಲ್ ಕೊಡೋದು 10 ಲಕ್ಷಕ್ಕೆ 9,80,000 ರೂಪಾಯಿ ಅನ್ನೋದು ಕೊಡ್ತಾರೆ. ಮತ್ತು ಇಲ್ಲಿ ನೋಡ್ಕೋಬೋದು ನೀವು ಪ್ರತಿ ತಿಂಗಳು ಕಟ್ಟಬೇಕಾಗಿರೋದು 27,225 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. 10 ಲಕ್ಷ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ 48 ತಿಂಗಳಿಗೆ ತೊಗೊಂಡಿದ್ದೀರಾ ಅನ್ನೋದಾದರೆ ನೀವು ಇಷ್ಟಿಷ್ಟು ಕಟ್ಕೊಂಡು ಹೋಗಬೇಕಾಗುತ್ತೆ. ಆದಷ್ಟು ಕಮ್ಮಿ
ತಗೊಳ್ಳಿ. ಈ ಅಪ್ಲಿಕೇಶನ್ನು NBFC ಅಪ್ರೂವ್ಡ್ ಆಗಿರುತ್ತೆ, ಯಾವುದೇ ಥರ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನ್ಗೆ 4.3 ರೇಟಿಂಗ್ಸ್ ಇದೆ, 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. L&T ಫೈನಾನ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಪ್ಲಾನೆಟ್ ಬೈ L&T ಫೈನಾನ್ಸ್ ಲೋನ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.